ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಇಂದು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ನಾವಿರುವಂತದ್ದು. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಸುಗಳು ಬೆಳಿಗ್ಗೆ ಇಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು ದಿನಂಪ್ರತಿ. ಆದ್ರೆ ಇವತ್ತು ಏನಪ್ಪಾ ಅಂತಂದ್ರೆ ಖಾಲಿ ಬಿಕ್ಕವೆನ್ನುತ್ತಿರುವ ಒಂದು ಹುಬ್ಬಳ್ಳಿ ಬಸ್ ನಿಲ್ದಾಣ. ಅಂದ್ರೆ ಸಾಕಷ್ಟು ಪ್ರಯಾಣಿಕರು ಕೂಡ ಇಲ್ಲಿ ವೇಟ್ ಮಾಡ್ತಾರೆ. ಅಂದ್ರೆ ಒಂದು ಪ್ರಯಾಣಿಕರಿಗೆ ಹೋಗ್ಲಿಕ್ಕೆ ಬಸ್ಗಳ ಸಂಚಾರನೆ ಇಲ್ಲ. ಯಾಕಂತಂದ್ರೆ ಈ ಸಾರಿಗೆ ಬಸ್ ಏನೋ ಒಂದು ಮುಷ್ಕರ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಪ್ರಯಾಣಿಕರಿಗೆ ಈ ಹುಬ್ಬಳ್ಳಿಯಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ತೊಂದರೆ ಆಗಿರುವಂತದ್ದು. ಇಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅಲ್ಲಿ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗುತ್ತೆ. ಅಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಏನೋ ಒಂದು ಸಾಕಷ್ಟು ದಿನಗಳಿಂದ ಒಂದು ಮುಷ್ಕರ ಒಂದು ಈಗಾಗಲೇ ಒಂದು ಸಾರ್ವಜನಿಕರು ಕೂಡ ಮಾಹಿತಿ ಇತ್ತು. ಅದು ಸಾರ್ವಜನಿಕರು ಈಗ ಒಂದ್ ಕಡೆ ಗೊತ್ತಿತ್ತು ಗೊತ್ತಿಲ್ಲ ಅನ್ನೋ ಒಂದು ಪ್ರಯಾಣಿಕರು ಒಂದು ಪ್ರಯಾಣ ಬೆಳೆಸಿರುವಂತದ್ದು. ಆದ್ರೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಇದ್ದಾರೆ. ಇಲ್ಲಿ ಎಲ್ಲಿಗೆ ಹೋಗ್ಬೇಕ್ರಿ ಅಮ್ಮ ತಾವು? ಇಲ್ಲಿ ತಾವು ಮಾತಾಡ್ತೇನೆ. ಅವ ಎಲ್ಲಿಗೆ ಹೋಗ್ಬಿಟ್ರಿ? ತಾವು ಅಂದ್ರೆ ಬಸ್ ಯಾವ್ದೋ ಇಲ್ಲ ಅಂದ್ರೆ ತಾವ್ ಇಲ್ಲಿ ಲೋಕಲ್ ಹೋಗ್ಬೇಕ. ಓಕೆ, ತಾವ್ ಎಲ್ಲಿಂದ ಬಂದ್ರಿ? ಗುಲ್ಬರ್ಗದಿಂದ ಬಂದ್ರಿ. ಅಂದ್ರೆ ಇಲ್ಲಿ ಮತ್ತೊಬ್ರು ಇದಾರೆ. ಅಮ್ಮ ತಾವ್ ಎಲ್ಲಿ ಹೋಗ್ಬೇಕು ಈಗ? ಎಲ್ಲಿ ಯಾವ ಹಾಸ್ಟೆಲ್ಗೆ ಹೋಗ್ಬೇಕು? ಓಕೆ, ಹೋಗ್ಲಿಕ್ಕೆ ಬಸ್ಗಳಿಲ್ವಾ? ಸಿಟಿ ಬಸ್ ಓಕೆ. ಅಂದ್ರೆ ಇಲ್ಲಿ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಇಲ್ಲಿ ಸಿಟಿ ಬಸ್ಗಳು ಯಾವುದೇ ರೀತಿ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಇಲ್ಲಿ ಅಜ್ಜಿ ತಾವು ಎಲ್ಲಿ ಹೋಗ್ಬೇಕ್ರಿ? ತಾವು ಉಣಕಲ್ಲಿಗೂ ಕೂಡ ಬಸ್ ಇಲ್ವಾ? 5:15 ಬರೋ ಬಸ್ ಬಂದಾಗಿಲ್ಲ. ಸ್ಟ್ರೈಕ್ ಅಂತಾರೆ, ಏನ್ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಇಲ್ಲಿ ತಾವು ಕೂಡ ಎಲ್ಲಿ ಹೋಗ್ಬೇಕಮ್ಮ? ದೇಶಪಾಂಡೆ ನಗರ್. ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಿದ್ರಿ? 3:30 ವೇಟ್ ಮಾಡ್ತಿದ್ರಿ. ಓಕೆ, ಎಸ್. ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಇಲ್ಲಿ ಒಂದು ಬೆಳಗ್ಗೆ 3:30 ವೇಟ್ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಬಸ್ಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತೇಳಿ ಇಲ್ಲಿ ಒಂದಿಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣ ಅಂತಂದ್ರೆ ಇಲ್ಲಿಂದ ಎಲ್ಲ ಕಡೆ ಒಂದು ಬಸ್ಗಳು ಹೋಗ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಹೋಗುತ್ತೆ, ಸುಮಾರು ಒಂದು ವಿಜಯಪುರ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಇಲ್ಲಿಂದ ಬಸ್ ನಿರ್ವಹಣೆ ಆಗುತ್ತೆ. ಆದ್ರೆ ಇವತ್ತಿನ ದಿನ ಒಂದು ಯಾವುದೇ ರೀತಿ ಬಸ್ಗಳು ಇಲ್ಲಿಂದ ಹೋಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಪ್ರಯಾಣಿಕರು ಕೂಡ ಅವ್ರ ಅಳಲನ್ನ ತೋಡ್ಕೊಂಡಿರುವಂತದ್ದು. ಸಂಗಮೇ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.